10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ದಿನಾಂಕ 10/12/2020 ಅಂತ ಹೇಳಿದರೆ ಗುರುವಾರ ನಿಮಗೆ ಮಧ್ಯಾಹ್ನ ಗಣಿತ ಪರೀಕ್ಷೆ ಇರುವಂತಹ ವಿಷಯ ನಿಮ್ಗೆ ಗೊತ್ತಿದೆ. ಈ ಪರೀಕ್ಷೆಗೆ 20 ಅಂಕದ ಪ್ರಶ್ನೆಗಳಿರ್ತದೆ. 1 ಅಂಕದ 4 ಪ್ರಶ್ನೆಗಳು, ನಂತರ 2 ಅಂಕದ 3 ಪ್ರಶ್ನೆಗಳು, ಅದೇ ಥರ 3 ಅಂಕದ 2 ಪ್ರಶ್ನೆಗಳು ಹಾಗೂ 4 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಇರ್ತದೆ. ಮೊದಲಿಗೆ ನಾವೀಗ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟ ಹಾಗೆ 3 ಅಧ್ಯಾಯಗಳೇನಿದೆ, ಸಮಾಂತರ ಶ್ರೇಣಿ, ತ್ರಿಭುಜಗಳು, ನಂತರ 2 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಇಲ್ಲಿ ಸಮಾಂತರ ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ತಾ ಹೋಗುವ, ಮೆಲುಕು ಹಾಕ್ತಾ ಹೋಗುವಂಥದ್ದು, ನೆನಪನ್ನು ಮಾಡಿಕೊಳ್ಳುವಂಥದ್ದು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದವನ್ನು ಕಂಡುಹಿಡಿಯುವಂಥದ್ದು ನಿಮಗೆ ಗೊತ್ತಿರುವಂತಹ ಲೆಕ್ಕಗಳು. ಇದು ತುಂಬ ಇಂಪಾರ್ಟೆಂಟ್, ಆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಉದಾಹರಣೆಗೆ 9 -4 -17 ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೊದಲ ಪದ ಎ ಎನ್ನುವಂತಹ ಸಂಕೇತದಿಂದ ಸೂಚಿಸ್ತಾರೆ, A9. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾದ್ರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆಯಬೇಕು. ಗಮನಿಸಿಕೊಳ್ಳಿ, ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಹೇಗೆ ಕಂಡುಹಿಡಿಯೋದು? ಮುಂದಿನ ಪದ -4ರಿಂದ ನಾನು ಕಳೀಬೇಕು. ಕಳೆಯುವಾಗ ಚಿಹ್ನೆಯನ್ನು ಬದಲಾಯಿಸಬೇಕು. ಇದರ ಚಿಹ್ನೆ ಪ್ಲಸ್ ಉಂಟು, ನಾನು ಏನಂತ ಬರೀಬೇಕು? -9. ಈಗ ಒಂದೇ ರೀತಿ ಚಿಹ್ನೆ ಇದ್ರೆ ನಾವೇನ್ ಮಾಡ್ತೇವೆ? ಒಂದೇ ರೀತಿ ಚಿಹ್ನೆ ಇದ್ರೆ ನಾವು ಕೂಡಿಸಿಕೊಳ್ತೇವೆ. 13 ಚಿಹ್ನೆ ಮೈನಸ್, ಇದು ಉತ್ತರ ಆಗ್ತದೆ. ಗಮನಿಸಿಕೊಳ್ಳಿ. ಇನ್ನೊಂದು ಇದೇ ತರದ ಲೆಕ್ಕವನ್ನು ಮಾಡುವ. -4 -3 -2 -1 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವುದು. ಸಾಮಾನ್ಯ ವ್ಯತ್ಯಾಸವನ್ನು ಮೊದಲ ಪದ ಗೊತ್ತಾಗ್ತದೆ ನಿಮಗೆ. A -4, D -3ರಿಂದ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳಿಬೇಕು. ಇದನ್ನು ಕಳೆಯುವಾಗ ಅದರ ಚಿಹ್ನೆಯನ್ನು ಬದಲಾಯಿಸಿಕೊಳ್ಳಿ. ಹಾಗಾದ್ರೆ D ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳೆಯಬೇಕು. 1 ದೊಡ್ಡ ಸಂಖ್ಯೆಯ ಚಿಹ್ನೆ, ಇದು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಹೇಗೆ ಕಂಡುಹಿಡಿಯಬೇಕು ಎನ್ನುವಂಥದ್ದು. ಸಮಾಂತರ ಶ್ರೇಣಿಯಲ್ಲಿ ಈ ಎನ್ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಉಂಟು, ತುಂಬಾ ಇಂಪಾರ್ಟೆಂಟ್. ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಕಲ್ತಿದ್ದೀರಿ ಮಕ್ಕಳೇ. an a+n-1 × d. ಇದು ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಇರುವಂತಹ ಸೂತ್ರ. ಉದಾಹರಣೆಗೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 7 12 17 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಹೇಗೆ ಬರೆಯುವುದು? 10ನೇ ಪದ A10. ಇದನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹೇಗೆ ಕಂಡುಹಿಡಿಯಬಹುದು? ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರವನ್ನು ನಾವು ಬಳಸಿಕೊಳ್ಳಬಹುದು. ಯಾವ ಸೂತ್ರ? an a+n-1. ಯಾವುದೇ ಪದವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ರೆ ಈ ಸೂತ್ರವನ್ನ ನಾವು ಬಳಸಿಕೊಳ್ಳಬಹುದು. ಎಷ್ಟನೇ ಪದ ಹೇಳಿದ್ದಾರೆ? 10ನೇ ಪದ. A10 A ಹೇಳಿದ್ದೇನು? ಮೊದಲ ಪದ 7 ಪ್ಲಸ್ ಎಷ್ಟನೇ ಪದ ಹೇಳಿದವರು? 10ನೇ ಪದ 10 -1 D. ಹೇಗೆ ಕಂಡುಹಿಡಿಯುವುದು? ಈಗಾಗಲೇ ನಾವು ಕಂಡುಕೊಂಡಿದ್ದೇವೆ. D ಹೇಳಿದ್ರೆ ಎರಡನೇ ಪದದಿಂದ ಅದರ ಹಿಂದಿನ ಪದವನ್ನು ಕಳೆಯಬೇಕು. 12 -7 D ಎಷ್ಟಾಗ್ತದೆ? 5. D 5. ಇನ್ನು ಗುಣಿಸುವುದು ಫಸ್ಟ್. ಇದು 9 ಆಗ್ತದೆ. 9 5 45 ಪ್ಲಸ್ 7. 45 ಪ್ಲಸ್ 7 ಹೇಳಿದ್ರೆ 52. 10ನೇ ಪದ ಎಷ್ಟಾಗ್ತದೆ ಮಕ್ಕಳೇ? 52. ಹೀಗೆ ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನು ಕಂಡುಹಿಡಿಯ 10ನೇ ಪದ ಇರಬಹುದು, 25ನೇ ಪದ ಇರಬಹುದು. ಇದನ್ನ ಉದಾಹರಣೆ ಲೆಕ್ಕಗಳನ್ನ ಟೆಕ್ಸ್ಟ್ ಬುಕ್ ಅನ್ನು ಗಮನಿಸಿಕೊಳ್ಳಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆ 10ನೇ ತಾರೀಕಿಗೆ ಮಧ್ಯಾಹ್ನ ಇರಬಹುದು. ಅದರ ಉತ್ತರವನ್ನು ಪತ್ರಿಕೆಯನ್ನು ನೀವು 11ನೇ ತಾರೀಕು ನಮಗೆ ತಂದು ಒಪ್ಪಿಸಬೇಕು. ಟೈಮ್ ಟೇಬಲ್ ಅನ್ನು ನಾವು ಈಗಾಗಲೇ ಹಾಕಿದ್ದೇವೆ. ಈಗ 2 ಅಂಕೆಯ ಒಂದು ಸಂಖ್ಯೆಗಳು, 2 ಅಂಕೆ ಸಂಖ್ಯೆಗಳು ಹೇಳಿದಾಗ ನಿಮ್ಗೆ ಗೊತ್ತಾಗ್ತದೆ. 2 ಅಂಕೆ ಮೊದಲ ಸಂಖ್ಯೆ 10, 2 ಅಂಕೆ ಕೊನೆಯ ಸಂಖ್ಯೆ ಯಾವುದು? 2 ಅಂಕೆ ಅತಿ ದೊಡ್ಡ ಸಂಖ್ಯೆ 99. ನಂತರ 3 ಬರ್ತದೆ.
3 ಅಂಕೆ ಸಂಖ್ಯೆ ಆಗ್ತದೆ. ಇವುಗಳಲ್ಲಿ ಎಷ್ಟು ಸಂಖ್ಯೆಗಳು, ಎರಡಕ್ಕೆ ಎಷ್ಟು ಸಂಖ್ಯೆಗಳು 4ರಿಂದ ಭಾಗ ಆಗ್ತದೆ ಅಥವಾ 3ರಿಂದ ಭಾಗ ಆಗ್ತದೆ, 7ರಿಂದ ಭಾಗ ಆಗ್ತದೆ ಅಂತ ಕೇಳಬಹುದು. ಉದಾಹರಣೆಗೆ 2 ಅಂಕೆ ಎಷ್ಟು ಸಂಖ್ಯೆಗಳು, ಪ್ರಶ್ನೆ ಗಮನಿಸಿಕೊಳ್ಳಿ, 2 ಅಂಕೆ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತದೆ. ಇದು ಒಂದು ಉದಾಹರಣೆ ಅಂತ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂಥದ್ದು. ಹಾಗೆ ನಾನು ಒಂದು ಲೆಕ್ಕವನ್ನು ಮಾಡ್ತೇನೆ. 2 ಅಂಕೆ ಎಷ್ಟು ಸಂಖ್ಯೆಗಳು 7ರಿಂದ ಭಾಗವಾಗುತ್ತದೆ. ಯಾವುದು 7ರಿಂದ ಭಾಗವಾಗುವಂತಹ ಸಂಖ್ಯೆಗಳು? 2 ಅಂಕೆ ಸಂಖ್ಯೆ ಇದು. ಇದರಲ್ಲಿ 10 ಭಾಗ ಆಗ್ತದಾ? ಇಲ್ಲ, 7ರ ಮಧ್ಯೆಯಲ್ಲಿ ಬರುವುದಿಲ್ಲ. ನೆಕ್ಸ್ಟ್ 7ರಿಂದ ಭಾಗ ಆಗುವಂತಹ ಮೊದಲ ಸಂಖ್ಯೆ 14. ನೆಕ್ಸ್ಟ್ 21. ಅದೇ ತರ 99 ಇದು 7ರಿಂದ ಭಾಗ ಆಗ್ತದಾ? ನಾನು 7ರಿಂದ ಭಾಗಿಸಿ ನೋಡ್ತೇನೆ. 99 7ರಿಂದ ಭಾಗಿಸ್ತೇನೆ. 7 1 7, ಅಲ್ಲಿ 2 ಉಳಿಯಿತು ಮಕ್ಕಳೇ, 2 ಉಳಿಯಿತು 21. 7 4 28, 1 ಈ 1ಅನ್ನು ಇದರಿಂದ ತೆಗೆದ್ರೆ ಯಾವ್ದ್ರಿಂದ? 99 ಭಾಗಿಸಿದಾಗ 1 ಉಳಿಯುತ್ತದೆ. ಹಾಗಾದ್ರೆ 1 ತೆಗಿರಿ, ಎಷ್ಟಾಯ್ತು? 98. ಹೇಗೆ ಕೊನೆಯ ಸಂಖ್ಯೆಯನ್ನು ಕಂಡುಹಿಡಿದ್ರೆ 7ರಿಂದ ಭಾಗವಾದ ಸಂಖ್ಯೆಗಳು ಹೇಳಿದ್ದಾರೆ, ಹಾಗೆ ಕೊನೆಯ ಸಂಖ್ಯೆಗೆ 7ರಿಂದ ಭಾಗಿಸಿ ಎಷ್ಟು ಉಳಿಯಿತು ಅದನ್ನು ಕಳೆದ್ರೆ ನೀವು ಗಮನಿಸಿಕೊಳ್ಳಿ. ಈಗ ನನಗೆ ಸಮಾಂತರ ಶ್ರೇಣಿ ಸಿಕ್ಕಿದೆ. ಎಷ್ಟು ಪದಗಳು ಉಂಟು ಹೇಳಿ ಕಂಡುಹಿಡಿಯಬೇಕು. ಇದು ಕೊನೆಯ ಪದ ಅಂತ ಗೊತ್ತುಂಟು. ಕೊನೆಯ ಪದ an ಸಮ a ಪ್ಲಸ್ n ಮೈನಸ್ 1 ಡಿ. ಮೊದಲ ಪದ an, ಇದೆಷ್ಟು? ಕೊನೆಯ ಪದ. ಎಷ್ಟನೇ ಪದ ಅಂತ ಗೊತ್ತಿಲ್ಲ ನನಗೆ. ಕೊನೆಯ ಪದ 98. n ಇದ್ದಲ್ಲಿ 98 ಬರೆಯುವುದಲ್ಲ, ಪದವೇ 98. a 14 ಪ್ಲಸ್ n ಗೊತ್ತಿಲ್ಲ, n ನ ಬೆಲೆ ಗೊತ್ತಿಲ್ಲ. ಎಷ್ಟು ಪದಗಳು ನಾನು ಕಂಡುಹಿಡಿಯಬೇಕು. ಡಿ ಯ ಬೆಲೆ ಇದು 7ರಿಂದ ಭಾಗವಾಗುವ ಸಂಖ್ಯೆ, ಹಾಗಾಗಿ 7 ಡಿಫರೆನ್ಸ್ ಇರ್ತದೆ, ಕಂಡುಹಿಡಿಯಬಹುದು. 21ರಿಂದ 7 ಗುಣಿಸಬಹುದು. 98 ಸಮ 14 ಪ್ಲಸ್ ಗುಣಿಸಿದ್ರೆ 7n ಮೈನಸ್ 7. ಇನ್ನು 14ರಿಂದ 7 ಕಳೆಯಬೇಕು. ನೋಡಿ, ಒಂದೇ ತರ ಸಂಖ್ಯೆಗಳು. ಇಲ್ಲಿ 7 ಬರ್ತದೆ, ಪ್ಲಸ್ 7n ಸಮ 98. ಈ 7 ಈಚೆ ತಗೊಂಡು ಬನ್ನಿ, ಕಳೆಯಬೇಕಾಗ್ತದೆ. ಹಾಗೆ ಎಷ್ಟಾಯ್ತು ಅಂದ್ರೆ 98ರಿಂದ 7 ಕಳೆದ್ರೆ 91. 7n ಸಮ 91. ಹಾಗಾದ್ರೆ n ಸಮ 91 ಭಾಗಿಸು 7 ಭಾಗಿಸುವ. n ಸಮ 7 1 7, 2 3 20. n ನ ಬೆಲೆ 13. n ನ ಬೆಲೆ ಎಷ್ಟು ಮಕ್ಕಳೇ? 13. ಇದು ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯುವಂಥದ್ದು. ಹಾಗೂ ಕೊನೆಯ ಪದವನ್ನು ಕೊಟ್ಟಾಗ ಅದು ಎಷ್ಟನೇ ಪದ ಎನ್ನುವಂಥದ್ದನ್ನು ನಿರ್ಧರಿಸುವಂಥದ್ದು. ಈ ಲೆಕ್ಕಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸದ ಲೆಕ್ಕಗಳನ್ನ, ಉದಾಹರಣೆ ಲೆಕ್ಕಗಳನ್ನ ಸರಿಯಾಗಿ ಗಮನಿಸಿಕೊಳ್ಳಿ. ನಂತರ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿದಿರುವಂತಹ ಸೂತ್ರ SN ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತುಂಟಿದ್ದು. n/2 ಗುಣಿಸು 2a ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸೂತ್ರ ಇದು. 2a ಪ್ಲಸ್ n-1 ಗುಣಿಸು ಡಿ. ಈ ಸೂತ್ರವನ್ನ ಬಳಸಿ ನಾವು ಕೆಲವೊಂದು ಲೆಕ್ಕಗಳನ್ನ ಮಾಡಿಕೊಳ್ಬಹುದು. ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯುವಂತಹ ಸೂತ್ರ. ಇದಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳು, ಉದಾಹರಣೆಗೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 7 14 21 28 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಎಷ್ಟು ಪದಗಳದ್ದು? 20 ಪದಗಳ ಮೊತ್ತ. ಏನ್ ಮಾಡ್ಕೊಳ್ಬೇಕು? ಈ ಸೂತ್ರವನ್ನು ಬರ್ಕೊಳ್ತೇನೆ. ಎಷ್ಟು ಪದ ಹೇಳಿದ್ದಾರೆ? 20 ಪದ ಸಮ 20/2 ಗುಣಿಸು 2 ಗುಣಿಸು a ಹೇಳಿದ್ರೆ 7 ಪ್ಲಸ್, ಗಮನಿಸಿಕೊಳ್ಳಿ ಸೂತ್ರ n. ಎಷ್ಟು ಪದ ಹೇಳಿದ್ರು? 20 ಪದ ಕಳೆಯುವುದು. ಡಿ ಯ ಬೆಲೆ ಗೊತ್ತುಂಟು, ಕಳೆಯಬೇಕು 7. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಇದು ಭಾಗಿಸಿದಾಗ 10, 7 14 ಪ್ಲಸ್ ಇದು 19 ಆಗ್ತದೆ. 19 ಗುಣಿಸಿ 9 7 63 6 7 7 6 7 6 10. ಅರ್ಥ ಆಗ್ತದಲ್ಲ ಮಕ್ಕಳೇ? 9 6 7 7 7 6 ಇನ್ನು ಕೂಡಿಸಿ 133ಕ್ಕೆ 14 ಅನ್ನು ಕೂಡಿಸಿ 7 4 1 147 ಗುಣಿಸು 10 ಅಂತ ಹೇಳಿದ್ರೆ 20ನೇ ಪದ 1000
470 ಇದು SN ಸೂತ್ರವನ್ನು ಬಳಸಿ ಯಾವ ತರ ಲೆಕ್ಕವನ್ನು ಮಾಡ್ಬೋದು. ಈ ಲೆಕ್ಕಗಳನ್ನೆಲ್ಲ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಸರಿಯಾಗಿ ಗಮನಿಸಿಕೊಳ್ಳಿ ಮಕ್ಕಳೇ. ನಂತರ ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಪ್ರಮೇಯಗಳು, ಉದಾಹರಣೆಗೆ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ, ತೇಲ್ಸ್ನ ವಿಲೋಮ ಪ್ರಮೇಯವನ್ನು ನಿರೂಪಿಸಿ, ಇವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟು. ಪೈಥಾಗೋರಸ್ನ ಪ್ರಮೇಯ ನಾನು ಮಾಡಿ ತೋರಿಸಿದ್ದೆ, ಆಗ ತುಂಬಾ ಇಂಪಾರ್ಟೆಂಟ್, ಅದನ್ನು ಗಮನಿಸಿಕೊಳ್ಬೇಕು. ವಿದ್ಯಾಗಮ ಟೈಮಲ್ಲಿ ಅದನ್ನು ನಾವು ಹೇಳಿದ್ದೇವೆ, ಪೈಥಾಗೋರಸ್ನ ಪ್ರಮೇಯ. ನಂತರ ಒಟ್ಟು 4 ಅಂಕದ 4 ಪ್ರಮೇಯಗಳು ಉಂಟು. ತೇಲ್ಸ್ನ ಪ್ರಮೇಯ, ನಂತರ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ. ಅದು ತುಂಬಾ ಇಂಪಾರ್ಟೆಂಟ್. 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ. ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯ ಪೈಥಾಗೋರಸ್ನ ಪ್ರಮೇಯ. ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟ ತುಂಬಾ ಇಂಪಾರ್ಟೆಂಟ್.